ಓಂ ಅಂತರ್ಯಾಮಿ ತು ಯಜ್ಞಾದೇರ್ವಿಷ್ಣುರಿಜ್ಯಾದಿನಾಂ ರಮಾಂ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ ಪ್ರಾಣೋ ವೈ ಯಜ್ಞಿಯಂ ಸಾಮ ಮನೋ ವೈ ಯಜ್ಞಿಯಂ ಯಜುಃ ಋಗೇಕ ವೃಣುತೆ ಯಜ್ಞಂ ತಾಂ ಯಜ್ಞೋ ನಾತಿವರ್ತತೆ ವಿಷ್ಣುಪೂಜಾರ್ಥಯಜ್ಞೋಹಮಿತ್ಯುಪಾಸನಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮುಪಾನುದೇತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ನಾವೀಗ ನೋಡ್ಲಿಕ್ಕೆ ತೊಡಗಿರುವುದು ಆಶ್ವಮೇಧಿಕ ಪರ್ವ. ಅದರ ಮೊದಲ ಭಾಗ ಇದು. ಈ ಭಾಗದ ಆರಂಭದಲ್ಲಿ ಯಜ್ಞರೂಪಿಯಾದ ಭಗವಂತನನ್ನ ನಾವೆಲ್ಲರೂ ಸೇರಿ ಸ್ತುತಿಸಿದ್ದೀವಿ. ಅಂತರ್ಯಾಮೀತು ಯಜ್ಞಾದೇಹಿ ವಿಷ್ಣು. ಎಲ್ಲ ನಾವು ಮಾಡುವಂತಹ ಯಜ್ಞಗಳು, ಶ್ರವಣ ಮನನಾದಿ ರೂಪವಾದ ಯಜ್ಞ ಮತ್ತೆ ನಮ್ಮ ಜೀವನವೆಂಬ ಯಜ್ಞ, ಇದೆಲ್ಲವನ್ನೂ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಇದರ ಅಂತರ್ಯಾಮಿ, ಇದಕ್ಕೆಲ್ಲದಕ್ಕೂ ನಿಯಾಮಕನಾದವನು ಆ ಭಗವಂತ. ಯಜ್ಞ ಅನ್ನುವುದೊಂದು ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆಗಳಲ್ಲಿ ಅನೇಕ ಸಣ್ಣ ಸಣ್ಣ ಅಂಗಗಳಿರ್ತವೆ, ಇಜ್ಜಾ ಮೊದಲಾದದ್ದು. ಆ ಇಜ್ಜಾ ಅನ್ನುವ ಶಬ್ದ ಸ್ತ್ರೀಲಿಂಗ. ಅದಕ್ಕೆ ಅಭಿಮಾನಿನಿಯಾದವಳು, ನಿಯಾಮಕಳಾದವಳು ಲಕ್ಷ್ಮೀದೇವಿ, ಅವಳು ಸ್ತ್ರೀ. ಇಜ್ಯಾ ಅಂದ್ರೆ ಯಜ್ಞದ ಕೆಲವು ಅಂಗಗಳು, ಅವಕ್ಕೆ ನಿಯಾಮಕಳಾದವಳೆ ಅವಳು. ಯಜ್ಞ ಶಬ್ದ ಪುಲ್ಲಿಂಗ, ಅದಕ್ಕೆ ನಿಯಾಮಕನಾದವನು ಪುರುಷೋತ್ತಮನಾದಂಥ ಭಗವಂತ. ಅದಾದ ಬಳಿಕ ಪ್ರಾಣನ ಸ್ತೋತ್ರವನ್ನು ಮಾಡಿದ್ದೇವೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ. ವಾಯುವಿಗೆ ಯಜ್ಞ ಅಂತ ಹೆಸರಿದೆ, ಅವನು ಕೂಡ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಯಜ್ಞಕ್ಕೆ ಅಭಿಮಾನಿಯೂ ಕೂಡ ಹೌದು ಅವನು. ಮುಂದೆ ನಾವು ನೋಡಿರುವಂಥದ್ದು ಪ್ರಾಣೋವ ಯಜ್ಞೀಯಂ ಸಾಮ ಅಂತ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ ಅಂತನ್ನುವುದು ಛಾಂದೋಗ್ಯ ಉಪನಿಷತ್ತಿನ ಶ್ಲೋಕ, ಉಪನಿಷತ್ ಭಾಷ್ಯದ ಶ್ಲೋಕ. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಮೂಲ ಉಪನಿಷತ್ತಿನ ವಾಕ್ಯ. ಅಂತರ್ಯಾಮೀತು ಯಜ್ಞಾದೇಹಿ ವಿಷ್ಣು ಇಜ್ಜಾದಿನಾಂ ರಮಾ ಅಂತನ್ನುವುದು ಭಾಗವತ ತಾತ್ಪರ್ಯದ ಶ್ಲೋಕ. ಹೀಗೆ ಪರಮಾತ್ಮ, ಲಕ್ಷ್ಮೀದೇವಿ, ಪ್ರಾಣ ಇವರ ಸ್ತೋತ್ರ ಎಲ್ಲ ಆದಮೇಲೆ ರುದ್ರದೇವ ಮತ್ತೆ ಪ್ರಾಣದೇವ ಮತ್ತೆ ಎಲ್ಲಾ ದೇವತೆಗಳು ಇವರೆಲ್ಲರನ್ನೂ ಸ್ತುತಿಸುವಂತಹ ಮಹಾಭಾರತದ ಶ್ಲೋಕವೊಂದನ್ನು ನೋಡಿದ್ವಿ. ಪ್ರಾಣೋವೈ ಯಜ್ಞೀಯಂ ಸಾಮ, ಯಜ್ಞದಲ್ಲಿ ಉಪಯುಕ್ತ ಆಗುವಂತಹ ಸಾಮವೇದದ ನಿಯಾಮಕ, ಸಾಮವೇದದ ಅಭಿಮಾನಿ ದೇವತಾ ಪ್ರಾಣ. ಸಾಮ್ನ ಪ್ರಾಣ ಶಿವಾದಯ ಅಂತ ಸರ್ವಮೂಲದಲ್ಲೂ ಕೂಡ ಆಚಾರ್ಯರು ಸಾಮವೇದಕ್ಕೆ ಪ್ರಾಣ ಮತ್ತು ಶಿವ ಮೊದಲಾದವರು ಅಭಿಮಾನಿಗಳು ಅಂತ ಹೇಳಿದ್ದಾರೆ. ಆದ್ರಿಂದ ಪ್ರಾಣೋವೈ ಯಜ್ಞೀಯಂ ಸಾಮ, ಪ್ರಾಣನೇ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಸಾಮವೇದದ ಅಭಿಮಾನಿ ದೇವತಾ. ಮನೋವೈ ಯಜ್ಞೀಯಂ ಯಜುಹು, ಯಜ್ಞಕ್ಕೆ ಸಂಬಂಧಪಟ್ಟಂತಹ ಯಜುರ್ವೇದದ ಅಭಿಮಾನಿ ಅಂದ್ರೆ ಮನೋಭಿಮಾನಿಯಾದಂತಹ ರುದ್ರ. ಇದೆಲ್ಲವೂ ಕೂಡ ನಾನೀಗ ಹೇಳ್ತಿರುವ ಶ್ಲೋಕ ಮಹಾಭಾರತದ ವನಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಬರುವಂಥದ್ದು. ಋಗೇಕ ವೃಣುತೆ ಯಜ್ಞಂ, ಇಡೀ ಯಜ್ಞದ ಸ್ವರೂಪವನ್ನೆಲ್ಲ, ಯಜ್ಞದ ಆದ್ಯಂತವನ್ನು ಆವರಿಸಿಕೊಂಡಿರುವುದು ಋಕ್. ಯಾವತ್ತೂ ಕೂಡ ಯಜ್ಞ ಋಕ್ಕನ್ನು ಮೀರುವುದಿಲ್ಲ ಅಂತ ತಾತ್ಪರ್ಯ. ಅದರ ಅರ್ಥ ಋಗ್ವೇದದ ಅಭಿಮಾನಿನಿ ದೇವತಾ ಸ್ತ್ರೀಯರಾದಂಥ ಲಕ್ಷ್ಮಿ, ಸರಸ್ವತಿ, ಭಾರತಿ, ಸುಪರ್ಣಿ, ವಾರುಣಿ, ಪಾರ್ವತಿ ಮೊದಲಾದವರು, ಋಚಶ್ರೀರ್ಗಿ ರುಮಾದ್ಯಾಹ ಅಂತ ಸರ್ವಮೂಲದಲ್ಲಿ ಆಚಾರ್ಯ ಹೇಳ್ತಾರೆ. ಮತ್ತೆ ಶಚಿ, ಎಲ್ಲಾ ದೇವತೆಗಳು ಕೂಡ, ದೇವತಾ ಸ್ತ್ರೀಯರೆಲ್ಲರೂ ಕೂಡ ಋಗ್ವೇದದ ಅಭಿಮಾನಿನಿಯರು. ಋಕ್ ಶಬ್ದ ಸ್ತ್ರೀಲಿಂಗ, ಅದರ ಅಭಿಮಾನಿನಿ ದೇವತಾ ಸ್ತ್ರೀಯರು ಕೂಡ ಸ್ತ್ರೀಲಿಂಗರೇ. ಮತ್ತೆ ಅಲ್ಲಿ ಯಜ್ಞ ಏನಿದೆ, ಆ ಇಡೀ ಋಕ್ ಯಜ್ಞವನ್ನ ಆವರಿಸಿಕೊಂಡಿರ್ತದೆ. ಯಜ್ಞದ ಆದ್ಯಂತದಲ್ಲಿಯೂ ಕೂಡ ಋಕ್ನ ಪಾತ್ರ ಇರ್ತದೆ. ಆ ಪುರುಷನ ಜೀವನದ
ಆದ್ಯಂತದಲ್ಲಿಯೂ ಕೂಡ ಸ್ತ್ರೀಯ ಪಾತ್ರ ಇರ್ತದೆ. ತಾಮ್ ಯಜ್ಞೋ ನಾತಿ ವರ್ತತೆ, ಯಜ್ಞ ಯಾವತ್ತೂ ಕೂಡ ಆ ಋಕ್ಕನ್ನ ಮೀರುವುದಿಲ್ಲ. ಹಾಗೆ ಪುರುಷ ಯಾವತ್ತೂ ಕೂಡ ಸ್ತ್ರೀಯನ್ನು ಮೀರುವುದಿಲ್ಲ, ಮೀರಬಾರದು. ಈ ಋಗೇಕಾವೃಣತೆ ಯಜ್ಞಂ ತಾಮ್ಯಜ್ಞೋ ನಾತಿ ವರ್ತತೆ ಅನ್ನುವುದು ಪರಮಾತ್ಮನಿಂದ ಪ್ರಾರಂಭಿಸಿ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರು, ಲಕ್ಷ್ಮೀದೇವಿ ಋಕ್, ಪರಮಾತ್ಮ ಯಜ್ಞ, ಅವರಿಂದ ಪ್ರಾರಂಭಿಸಿ ಉಳಿದೆಲ್ಲ ದೇವತೆಗಳು, ಕರ್ಮಾಭಿಮಾನಿಯಾದಂತಹ ಪುಷ್ಕರ ಮೊದಲಾದ ದೇವತೆಗಳಿದ್ದಾರಲ್ಲ, ಅಲ್ಲಿಯವರೆಗೂ ಕೂಡ ಸಂಬಂಧಪಡುವಂತಹ ತುಂಬಾ ಸುಂದರವಾದಂತಹ ಒಂದು ವಾಕ್ಯಾರ್ಧ, ಶ್ಲೋಕಾರ್ಧ. ಋಗೇಕಾವೃಣತೆ ಯಜ್ಞಂ, ಗಂಡನ ಜೀವನವನ್ನೆಲ್ಲ ಹೆಂಡತಿ ಆವರಿಸಿಕೊಂಡಿರುವಂತೆ ಋಗಭಿಮಾನಿನಿಯಾದಂತಹ ದೇವತೆಗಳು ಯಜ್ಞದ ದೇವತೆಗಳನ್ನ ತಮ್ಮ ತಮ್ಮ ಗಂಡಂದರನ್ನ ಪೂರ್ಣವಾಗಿ ಆವರಿಸಿಕೊಂಡಿರ್ತಾರೆ. ಆ ಗಂಡಂದರು ಯಾವತ್ತೂ ಕೂಡ ತಮ್ಮ ತಮ್ಮ ಪತ್ನಿಯರನ್ನು ಮೀರುವುದಿಲ್ಲ ಅಂತ ಆ ಶ್ಲೋಕ ಎಲ್ಲಾ ದೇವತೆಗಳನ್ನು ಸ್ತುತಿಸಿದಂತಾಯ್ತು. ಆ ಶ್ಲೋಕವನ್ನೇ ಯಾಕೆ ಹೇಳಿದೆ? ಮತ್ತೆ ಕೊನೆಗೆ ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾತರಾತ್ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಶ್ಲೋಕವನ್ನು ಹೇಳಿದೆ. ಅದ್ನ್ಯಾಕೆ ಹೇಳಿದೆ? ಪುರುಷೋ ವಾವ ಯಜ್ಞ, ನಮ್ಮ ಇಡೀ 116 ವರ್ಷಗಳ ಜೀವನವೇ ಒಂದು ಯಜ್ಞ. ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞ ನಾನು, ನನ್ನ ಜೀವನವೇ ಒಂದು ಯಜ್ಞ ಅಂತ ನಾವೆಲ್ಲ ಭಾವಿಸಬೇಕು. ಆಗ ನಮಗೆ ಬರುವಂತಹ ಎಲ್ಲ ರೋಗಗಳು, ಅಪಮೃತ್ಯುಗಳು ಪರಿಹಾರ ಕಾಣುತ್ತವೆ ಅಂತ ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಹೇಳ್ತದೆ. ಇವನ್ನೆಲ್ಲ ಯಾಕೆ ಹೇಳಿದೆವು ಅಂದ್ರೆ, ಅಶ್ವಮೇಧಿಕ ಪರ್ವ ಇದು. ಅಶ್ವಮೇಧ ಯಜ್ಞವನ್ನ ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಮಾಡುವಂತಹ ಒಂದು ಭಾಗದ ವರ್ಣನ ಇದು. ಅದರಲ್ಲೂ ಮುಖ್ಯವಾಗಿ ಆ ಪಾಂಡವರಲ್ಲಿ ಶಕ್ತಿಯ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಜ್ಯೇಷ್ಠನಾದಂತಹ, ಜ್ಯೇಷ್ಠನು ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಕರೆಸ್ಕೊಂಡಿರುವಂತಹ ಭೀಮಸೇನ ಮಾಡುವಂತಹ ಯಜ್ಞ ಅದು, ದ್ರೌಪದಿಯ ಜೊತೆಗೆ. ಆ ಅಶ್ವಮೇಧ ಯಜ್ಞವನ್ನ ಯುಧಿಷ್ಠಿರಾದಿಗಳು ಮಾಡುವುದು ಅವ್ರಿಗೇನು ಪಾಪ ಬಂಧು ಹತ್ಯೆಯಿಂದ ಪಾಪ ಬಂದಿತ್ತು ಅಂತ ಸಂಕಟಪಟ್ಟಿದ್ರು, ಆ ಸಂಕಟದ ಪರಿಹಾರಕ್ಕಾಗಿ. ಒಟ್ಟಾರೆ ಪಾಂಡವರ ಜೀವಮಾನ ಈಗ ಒಂದು ಅಂತ್ಯಕಾಲದಲ್ಲಿದೆ. ಕಥೆಯೆಲ್ಲ ಮುಗಿದಿದೆ, ಕುರುಕ್ಷೇತ್ರದ ಯುದ್ಧವೂ ಮುಗಿದಿದೆ, ಮಕ್ಕಳೆಲ್ಲ ಮರಣಿಸಿದ್ದಾರೆ, ಮೊಮ್ಮಗ ಒಬ್ಬ ಇದ್ದಾನೆ, ಇನ್ನು ಮಹಾಭಾರತ ಬಹಳ ಇಲ್ಲ. ಹೀಗೆ ಅಂತ್ಯಕಾಲದಲ್ಲಿ ಮಾಡುವಂತಹ ಒಂದು ದೊಡ್ಡ ಯಜ್ಞ ಅದು ಈ ಅಶ್ವಮೇಧ ಯಜ್ಞ. ಅದನ್ನ ಆದಿಯಲ್ಲೂ ಮಾಡಬಹುದು, ಪಾಂಡವರು ಮಾಡಿದ್ದು ಆವಾಗ. ಹಾಗೆ ಅವ್ರು ಮಾಡುವ ಆ ಅಶ್ವಮೇಧ ಯಜ್ಞದ ವರ್ಣನ ಬರುವಂತಹ ಈ ಅಶ್ವಮೇಧಿಕ ಪರ್ವತ ಆರಂಭದಲ್ಲಿ ಯಜ್ಞದ ಕುರಿತಾಗಿಯೇ ಪರಮಾತ್ಮ, ಪ್ರಾಣದೇವ, ಇತರ ದೇವತೆಗಳು ಎಲ್ಲರನ್ನೂ ಸ್ತುತಿಸುವಂತಹ ಕೆಲವು ಮಂಗಲಾಚರಣೆಗಳನ್ನ ನಾವು ಕೇಳಿದ್ದಾಯ್ತು. ಹಾಗೆಯೇ ನಮ್ಮ ಒಟ್ಟಾರೆ ನಿಮ್ಮೆಲ್ಲರ ಎಲ್ಲ ಜೀವನಗಳು ಕೂಡ, ನಮ್ಮ ಆಯುರ್ಮಾನಗಳು ಕೂಡ ಯಜ್ಞಗಳು ಅಂತ ನಮಗೆ ಎಚ್ಚರ ಇರುವಂತಾಗಬೇಕು ಇದನ್ನೆಲ್ಲ ಕೇಳಿ. ಮತ್ತೆ ಬಂದಿರುವಂತಹ ಎಲ್ಲ ರೀತಿಯಾದ ವಿಘ್ನಗಳು, ರೋಗಗಳು, ಮೃತ್ಯುಯೋಗಗಳೆಲ್ಲವೂ ಕೂಡ ಪರಿಹಾರ ಕಾಣಬೇಕು. ಆ ಭಗವಂತನ ಪೂಜಾ ರೂಪವಾದಂತಹ ಶ್ರವಣ, ಮನನ, ಧ್ಯಾನ, ಈ ಜ್ಞಾನ ಕಾರ್ಯಗಳು, ಅದಲ್ಲದೆ ದ್ರವ್ಯ ಯಜ್ಞಗಳು, ಉಪಾಸನಾ, ವೈಶ್ವದೇವ ಮೊದಲಾದ ದ್ರವ್ಯ ಯಜ್ಞಗಳು. ಒಟ್ಟಾರೆ ಪುರುಷ ಯಜ್ಞವೇ ನಮ್ಮ ಇಡೀ ಆಯುರ್ಮಾನವೇ ನಿರ್ವಿಘ್ನವಾಗಿ ಮುಂದುವರಿಯುವಂತಾಗಬೇಕು. ಅದಕ್ಕಾಗಿ ಇದೊಂದು ಸುದೀರ್ಘವಾದಂತಹ ಪ್ರಾರ್ಥನಾ, ನಮ್ಮೆಲ್ಲರ ಪ್ರಾರ್ಥನಾ ಇದು. ಕೃತೋದಕಸ್ತು ರಾಜಾನಂ ಧೃತರಾಷ್ಟ್ರಂ ಯುಧಿಷ್ಠಿರ ಪುರಸ್ಕೃತ್ಯ ಮಹಾಬಾಹು ಉತ್ತತಾರ ಆಕುಲೇಂದ್ರಿಯ ಅಂತ ಮೊದಲನೇ ಶ್ಲೋಕ. ಈ ಆಶ್ವಮೇಧಿಕ ಪರ್ವವನ್ನು ನಾವು ನೋಡೋದಕ್ಕಿಂತ ಮುಂಚೆ ಅದರ ಪೂರ್ವಭಾವಿಯಾಗಿ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದಲ್ಲಿ ಏನು ಶ್ಲೋಕಗಳು ವರ್ಣಿತ ಆಗಿವೆ ಅನ್ನೋದನ್ನು ನೋಡೋಣ. ಅಥ ಕೃಷ್ಣ ಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಮಾಶ್ವಾಸ್ಯ ದುಃಖಿತಾಂ. ಪಾಂಡವರಿಗೆ ಧರ್ಮಗಳನ್ನೆಲ್ಲ ಉಪದೇಶ ಮಾಡಿ ಭೀಷ್ಮ ತಮ್ಮ ಮೂಲ ರೂಪವನ್ನ ಸೇರಿದ. ಯುಧಿಷ್ಠಿರ ಅವನಿಗೆ ಮಾಡಬೇಕಾದಂಥ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದ. ಗಂಗೆಯನ್ನ ಕಂಡು ಆ ಗಂಗೆಯಲ್ಲಿ ಪ್ರತ್ಯಕ್ಷಳಾದಾಗ ಆಕೆಯನ್ನು ನೋಡಿ ವೇದವ್ಯಾಸ, ಕೃಷ್ಣ ಇವರ ಮೂಲಕ ಗಂಗೆಗೆ ಆಶ್ವಾಸನ ಮಾಡಿಸಿದ. ಮತ್ತೆ ವೇದವ್ಯಾಸ ಕೃಷ್ಣರು ಕೂಡ ಈ ಯುಧಿಷ್ಠಿರನಿಗೆ ದುಃಖ ಆದಾಗ ಅವನನ್ನ ಆಶ್ವಾಸನಗೊಳಿಸಿದರು. ಮತ್ತು ಅವನಿಗೆ ದುಃಖ ಆದಾಗ ವೇದವ್ಯಾಸರು ಈ ತರ ಹೇಳಿದರಂತೆ: ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧೈರ್ಯಯಾಚ್ಯುತಂ ಕುರು ರಾಜ್ಯಂ ಚ ಧರ್ಮೇಣ ಪಾಲಯ ಅಪಾಲಕಾಹ ಪ್ರಜಾಹ.
ವಾಸ್ತವಿಕವಾಗಿ ನೀನು ಯಾವ ಪಾಪವನ್ನು ಕೂಡ ಮಾಡಿಲ್ಲ. ಆದರೂ ಕೂಡ ಏನಾದರೂ ಪಾಪ ಮಾಡಿದ್ದೀನಿ ಅಂತ ನಿನಗೆ ಶಂಕ ಇರುವುದಾದರೆ ಆಗ ನೀನು ಈ ಅಶ್ವಮೇಧ ಯಾಗವೊಂದನ್ನು ಮಾಡು. ಅಶ್ವಮೇಧ ಯಾಗ ಮಾಡಿದಾಗ ನಿನಗೆ ಎಲ್ಲ ರೀತಿಯಾದಂತಹ ಸಮಾಧಾನ ಆಗ್ತದೆ ಅಂತ ಅವರು ಹೇಳಿದರು. ಧರ್ಮದಿಂದ ರಾಜ್ಯವನ್ನ ಆಳು, ಪ್ರಜೆಗಳನ್ನು ಪಾಲಿಸು ಅಂತ ಅವರು ಹೇಳಿದರು. ಇತ್ಯುಕ್ತಃ ಸ ತಥಾ ಚಕ್ರೆ ತ್ಯಕ್ವಾ ಭೋಗಾಂಶ್ಚಕೃತ್ಸ್ನಶಃ. ವೇದವ್ಯಾಸರು ಹಾಗೆ ಆಜ್ಞೆ ಮಾಡಿದಾಗ ಧರ್ಮರಾಜ ಅದರಂತೆ ಮಾಡಿದ. ಅಶ್ವಮೇಧ ಯಾಗವನ್ನು ಮಾಡಿದ, ಅನೇಕ ವ್ರತಗಳನ್ನು ಮಾಡಿದ, ಭೂಮಿಯನ್ನು ಆಳಿದ. ಹೀಗೆ ಆ ಯುಧಿಷ್ಠಿರ ಏನು ಯಜ್ಞವನ್ನು ಮಾಡಿದ ಅಂತ ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಸ್ವಲ್ಪ ಮುಂದೆ ನೋಡ್ತೇವೆ. ಆ ಭಾಗ ಮುಂದೆ ವರ್ಣಿತ ಆಗಿದೆ. ಈಗ ಈ ಅಶ್ವಮೇಧಿಕ ಪರ್ವದಲ್ಲಿ ನಾವು ಮೊದಲು ನೋಡಿದಂತಹ ಶ್ಲೋಕ ಕೃತೋದಕಸ್ತು ರಾಜಾನಂ ಅಂತ. ಭೀಷ್ಮರಿಗೆ ಮಾಡಬೇಕಾದಂತಹ ಎಲ್ಲ ಕ್ರಿಯೆಗಳನ್ನು ಮಾಡಿ ಮುಗಿಸಿದ. ಹೊರಗೆ ಬಂದ ಮೇಲೆ ಯುಧಿಷ್ಠಿರ ನೆಲದ ಮೇಲೆ ಕುಸಿದು ಬಿದ್ದ. ಆಗ ಕೃಷ್ಣ ಯುಧಿಷ್ಠಿರನಿಗೆ ಸಮಾಧಾನ ಮಾಡಿದ. ಮತ್ತೆ ಧೃತರಾಷ್ಟ್ರನು ಕೂಡ ಈ ಮುಂದಿನಂತೆ ಹೇಳಿದ, ಈಗ ಮಾಡಬೇಕಾಗಿರುವಂತಹ ಕಾರ್ಯವನ್ನು ಮಾಡು, ಭೂಮಿಯನ್ನು ಗೆದ್ದಿದ್ದಿ, ಯಾವ ಭೋಗವನ್ನು ಅನುಭವಿಸಬೇಕೋ ಅದನ್ನು ಅನುಭವಿಸು. ಇಲ್ಲಿ ಯಾರಾದರೂ ನೋವು ಅನುಭವಿಸುವುದಿದ್ದರೆ, ಚಿಂತೆ ಮಾಡಬೇಕಾಗಿದ್ದರೆ, ಮತ್ತೆ ದೋಷಾರೋಪಕ್ಕೆ ಗುರಿ ಆಗಬೇಕು ಅಂತಿದ್ರೆ ಅದು ನಾನು ಮತ್ತೆ ಗಾಂಧಾರಿ ಮಾತ್ರ. ವಿದುರ ನನಗೆ ಎಚ್ಚರಿಕೆ ಕೊಟ್ಟಿದ್ದ, ಆ ಎಚ್ಚರಿಕೆಯನ್ನು ನಾನು ಕೇಳಲಿಲ್ಲ. ಜೂಜಾಡುವುದನ್ನು ತಡೆ ಅಂತ ಹೇಳಿದ್ದ, ನಾನು ಅದನ್ನೂ ಕೇಳಲಿಲ್ಲ. ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದ್ದ, ನಾನು ಯಾವ ಮಾತನ್ನು ಕೇಳಲಿಲ್ಲ. ಯಾವತ್ತೂ ದುರ್ಯೋಧನ ಮಾತುಗಳನ್ನೇ ಕೇಳ್ತಾ ಹೋದೆ. ಆದ್ರಿಂದ ಈ ಅನರ್ಥ ಆಯಿತು, ನೀನು ಚಿಂತಿಸಬೇಕಾಗಿಲ್ಲ ಅಂತ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಸಮಾಧಾನ ಹೇಳಿದ. ಅಷ್ಟಾದರೂ ಯುಧಿಷ್ಠಿರ ಹಾಗೆ ಸುಮ್ಮನೆ ದುಃಖಿತನಾಗಿ ಕೂತಿದ್ದ. ಆಗ ಕೃಷ್ಣ ಈ ಮುಂದಿನಂತೆ ಮಾತಾಡಿದ, ದುಃಖ ಪಡಬೇಡ, ನಾನಾ ಥರದ ಯಜ್ಞಗಳನ್ನು ಮಾಡು. ರಾಜನಾಗಿರುವುದು ನಿನಗೆ ಆ ಯಜ್ಞಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಅನೇಕ ಸಂಪತ್ತನ್ನು ಕೊಟ್ಟಿದೆ. ಯಜಸ್ವ ವಿವಿಧೈಹಿ ಯಜ್ಞೈಹಿ ಬಹುಭಿಹಿ ಸ್ವಾಪ್ತ ದಕ್ಷಿಣೈಹಿ ಅಂತ ಕೃಷ್ಣ ಅವನಿಗೆ ಸಮಾಧಾನ ಹೇಳಲಿಕ್ಕೆ ತೊಡಗಿದೆ. ಸೋಮರಸದಿಂದ ದೇವತೆಗಳನ್ನ, ಸ್ವಧಾ ಅನ್ನುವ ಆಹುತಿಯ ಮೂಲಕವಾಗಿ ಪಿತೃಗಳನ್ನು ಆರಾಧಿಸು, ಅತಿಥಿಗಳನ್ನ, ದರಿದ್ರರನ್ನ ಎಲ್ಲರನ್ನೂ ಕೂಡ ಆರಾಧನೆ ಮಾಡು. ಭೀಷ್ಮರು, ವ್ಯಾಸರು, ನಾರದರು, ವಿದುರ ಎಲ್ಲರೂ ಕೂಡ ನಿನಗೆ ಧರ್ಮೋಪದೇಶವನ್ನು ಮಾಡಿದ್ದಾರೆ. ಯುಕ್ತಂ ಹಿ ಯಶಸಾ ಕ್ಷಾತ್ರಂ ಸ್ವರ್ಗಂ ಪ್ರಾಪ್ತು ಅಸಂಶಯಂ. ಎಲ್ಲರೂ ಕೂಡ ಈ ಕ್ಷತ್ರಿಯರಾದವರು ರಾಜ್ಯಭಾರ ಮಾಡಿ ಅಥವಾ ಯುದ್ಧದ ಮೂಲಕ ಏನು ಯಶಸ್ಸನ್ನು ಪಡೆದಿರ್ತಾರೆ, ಅದರ ಮೂಲಕ ಸ್ವರ್ಗಕ್ಕೆ ಹೋಗಬೇಕು ಅಂತ ಅವರು ಬಯಸುವುದು ಸಹಜ. ನಹಿ ಕಶ್ಚಿದ್ಧಿ ಶೂರಾಣ ನಿಹತೋತ್ರ ಪರಾಂಗುಖ. ಈ ಕುರುಕ್ಷೇತ್ರ ಯುದ್ಧ ಏನು ನಡೀತು, ಇಲ್ಲಿ ಯಾರೂ ಕೂಡ ಸಂಕಟಪಟ್ಟು ಯುದ್ಧದಿಂದ ಪರಾಂಗುಖರಾಗಿ ಮರಣಿಸಿಲ್ಲ. ಎಲ್ಲರೂ ಕೂಡ ಯುದ್ಧ ಮಾಡ್ತಾ ಮಾಡ್ತಾನೆ ಪ್ರಾಣ ತೊರೆದಿದ್ದಾರೆ. ಎಲ್ಲರಿಗೂ ಸದ್ಗತಿನೇ ಆಗ್ತದೆ. ಮುಂದೆ ಯುಧಿಷ್ಠಿರ ಭೀಷ್ಮನಿಗೆ, ಕೃಷ್ಣನಿಗೆ ಹೇಳಿದ, ನನ್ನ ಬಗ್ಗೆ ನಿನಗೆ ಸೌಹಾರ್ದ ಇದೆ, ಪ್ರೇಮ ಇದೆ. ನೀನು ಆ ಪ್ರೇಮದಿಂದ, ನನ್ನ ಮೇಲಿನ ದಯೆಯಿಂದ ನನಗೇನಾದರೂ ಅರಣ್ಯಕ್ಕೆ ಹೋಗ್ಲಿಕ್ಕೆ ಕೊಟ್ಟಿದ್ರೆ, ಸಮ್ಮತಿ ಕೊಟ್ಟಿದ್ರೆ ಅದೇ ತುಂಬಾ ಚೆನ್ನಾಗಿರ್ತಿತ್ತು. ಭೀಷ್ಮರನ್ನು ಕೊಂದೆವು, ಕರ್ಣನನ್ನು ಕೊಂದೆವು, ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ. ಈ ಪಾಪದಿಂದ, ನೋವಿನಿಂದ ನಾನು ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳು. ಆಗಾಗ ವೇದವ್ಯಾಸರು ಹೇಳಿದರು, ಇಷ್ಟೆಲ್ಲ ಶಾಸ್ತ್ರಾಧ್ಯಯನವನ್ನು ನೀನು ಮಾಡಿದ್ರೂ ಕೂಡ ನಿನ್ನ ಬುದ್ಧಿಯನ್ನು ಪಕ್ವ ಆದಂತೆ ಕಾಣಿಸೋದಿಲ್ಲ. ಆದ್ರಿಂದ ನೀನು ಮತ್ತೆ ಗೋಳಾಡ್ತಾ ಇದ್ದೆ.
ಸುಕೃತಾತೆ ಮತಿಸ್ತಾತ ಪುನರ್ಬಾಲ್ಯೇನ ಮುಹ್ಯತೆ ಕಿಮಾಕಾಶೆ ವಯಂ ಸರ್ವೇ ಪ್ರಲಪಾಮೋ ಮುಹುರ್ಮುಹು. ನೀನು ಅಧ್ಯಯನ ಮಾಡಿದ್ದನ್ನ, ಗುರು ಹಿರಿಯರ ಮೂಲಕ ಕೇಳಿದದ್ದನ್ನ ನೀನು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಕ್ಷತ್ರಿಯರಿಗೆ ಯುದ್ಧದಿಂದಲೇ ಜೀವನ, ಅಂಥವನು ಮಾನಸಿಕ ಚಿಂತೆಗೆ ಈಡಾಗಬಾರದು. ನಿನ್ನ ಸ್ಮರಣ ಶಕ್ತಿ, ನಿನ್ನ ಹಿಂದಿನ ಅಧ್ಯಯನ, ವಿವೇಕ ಅದೆಲ್ಲವೂ ಕೂಡ ತೊಳೆದು ಹೋದಂತೆ ಕಾಣಿಸ್ತಾ ಇದೆ. ಹೀಗೆ ಮಾಡಬೇಡ. ಎಲ್ಲ ರಾಜಧರ್ಮ ಪ್ರಾಚೀನರು ಮಾಡಿದ್ದೆಲ್ಲವೂ ನಿನಗೆ ತಿಳಿದಿದೆ, ಆದರೂ ಮತ್ತೆ ಯಾಕೆ ಮೋಹಕ್ಕೊಳಗಾಗಿದ್ದಿ? ವ್ಯಾಸರು ಹೇಳಿದರು ಮುಂದಿನ 3ನೇ ಅಧ್ಯಾಯದಲ್ಲಿ, ಯುಧಿಷ್ಠಿರ ತವ ಪ್ರಜ್ಞಾ ನ ಸಮ್ಯಗಿತಿ ಮೇಮತಿ. ಈಗ ನೀನು ಆಡ್ತಿರುವ ಮಾತು, ಆ ಮಾತಿಗೆ ಮೂಲಭೂತವಾದಂತಹ ನಿನ್ನ ಆಲೋಚನೆ ಯಾವುದೂ ಕೂಡ ಉಚಿತವಾದ್ದಲ್ಲ. ಮತ್ತೊಂದು ಬಾರಿ ವಿವೇಕವನ್ನ ಮರಳಿ ತಂದುಕೊಂಡು ಈ ರಾಜ್ಯಭಾರ ಮಾಡು. ಈಶ್ವರೇಣ ಚ ಯುಕ್ತೋಯಂ ಸಾಧು ಅಸಾಧು ಚ ಮಾನವಃ ಕರೋತಿ ಪುರುಷ ಕರ್ಮ ತತ್ರ ಕಾ ಪರಿದೇವನ. ಮನುಷ್ಯ ಒಳ್ಳೆ ಕೆಲಸವನ್ನೇ ಮಾಡಲಿ, ಕೆಟ್ಟ ಕೆಲಸವನ್ನೇ ಮಾಡಲಿ, ಎಲ್ಲವನ್ನೂ ಕೂಡ ಭಗವಂತನ ಪ್ರೇರಣೆಯಿಂದ ಮಾಡ್ತಾನೆ. ಹಾಗಿರುವಾಗ ನಾವು ಗೋಳಾಡುವುದೇನಿದೆ? ನಾನು ಯಾವುದೋ ಕೆಟ್ಟದನ್ನು ಮಾಡಿದೆ, ಒಳ್ಳೆಯದನ್ನು ಮಾಡಿದೆ ಅಂತ ನಾವು ಗೋಳಾಡುವುದೇನಿದೆ? ಇಷ್ಟಾದರೂ ನಿನಗೆ ಪಾಪ ಪ್ರಜ್ಞೆ ಇರೋದಾದ್ರೆ ಆ ಪಾಪಕ್ಕೆ ಪರಿಹಾರವೊಂದನ್ನು ಹೇಳ್ತೇನೆ. ತಪಸ್ಸು ಮಾಡಿ, ಯಜ್ಞಗಳನ್ನು ಮಾಡಿ, ದಾನ ಮಾಡಿ ಪಾಪವನ್ನು ಕಳ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅತ್ಯಂತ ನೀಚರಾದಂತಹ ಪಾಪಿಗಳಾದಂತಹ ಮನುಷ್ಯರು ಕೂಡ ಯಜ್ಞಾದಿಗಳನ್ನು ಮಾಡಿ ತಪಸ್ಸಿನಿಂದ ಪಾಪವನ್ನು ಕಳ್ಕೋತಾರೆ. ದೇವತೆಗಳು, ದೈತ್ಯರು ಯಜ್ಞ ಮಾಡ್ತಾರೆ. ಅದಕ್ಕಾಗಿ ಯಜ್ಞವೊಂದನ್ನು ಮಾಡು. ದೇವತೆಗಳು ಹಿಂದೆ ಯಜ್ಞದಿಂದಲೇ ತಮ್ಮ ಶಕ್ತಿಯನ್ನು ಗಳಿಸಿಕೊಂಡು ದಾನವರನ್ನು ಸದೆ ಬಡಿದ್ರು. ಹಾಗಾಗಿ ನೀನು ಕೂಡ ರಾಜಸೂಯ, ಅಶ್ವಮೇಧ ಮೊದಲಾದ ಯಜ್ಞಗಳನ್ನು ಮಾಡು. ಅದಲ್ಲದೆ ಸರ್ವಮೇಧ ಮತ್ತು ನರಮೇಧ ಅನ್ನುವಂಥ ಯಜ್ಞಗಳನ್ನು ಮಾಡು. ಸರ್ವಮೇಧ ಅಂದ್ರೆ ಎಲ್ಲವನ್ನೂ ಕೊಡುವುದು ಅಂತ ಅರ್ಥ. ನಮಗೆ ಮೇಧ ಅನ್ನೋ ಶಬ್ದ ತಿಳಿಸುವಂತೆ ನರಮೇಧ ಅಂತನೋ ಶಬ್ದ ನಮಗೆ ವಿಶೇಷವಾಗಿ ಪರಿಚಿತ ಆಗಿರುವಂತೆ ಕೊಲ್ಲುವುದು. ಅಶ್ವಮೇಧ ಅಂದ್ರೆ ಅಶ್ವವನ್ನು ಕೊಲ್ಲುವುದು ಅಂತ ಗೊತ್ತಿರ್ತದೆ. ಆದ್ರಿಂದ ನರಮೇಧ ನಾವು ಅನೇಕ ಕಡೆ ಬೇರೆ ಬೇರೆ ವ್ಯವಹಾರದಲ್ಲಿ ಕೇಳ್ತಿರ್ತೇವೆ. ನರಮೇಧ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನರ ಹತ್ಯೆ ಆಗೋದು, ಇದಕ್ಕೆಲ್ಲ ನರಮೇಧ ಅಂತಿರ್ತೇವೆ. ಆದ್ರೆ ನರಮೇಧ ಯಾಗ ಅಂದ್ರೆ ಏನು? ಮೇಧ ಅಂದ್ರೆ ಬರೀ ಕೊಲ್ಲುವುದಲ್ಲ, ಮೇಧ ಸಂಗಮೆ ಅಂತ ಕೂಡ ಅದಕ್ಕೆ ಅರ್ಥ ಇದೆ ಆ ಧಾತುವಿಗೆ. ಗೋಮೇಧ, ನರಮೇಧ ಇತ್ಯಾದಿ ಶಬ್ದಗಳನ್ನ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗ ಮಾಡ್ತಿರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ನರರು ಸೇರುವುದು, ಗೋವುಗಳು ಸೇರುವುದು, ಆ ಗೋವುಗಳ ದಾನ, ಗೋವುಗಳ ಉತ್ಪನ್ನಗಳಾದಂತಹ ಕ್ಷೀರ, ದಧಿ, ತುಪ್ಪ ಮೊದಲಾದವುಗಳನ್ನ ಆ ಯಜ್ಞದಲ್ಲಿ ಬಳಸುವುದು, ಇದಕ್ಕೆಲ್ಲ ಗೋಮೇಧ, ನರಮೇಧ ಇತ್ಯಾದಿ ಶಬ್ದಗಳನ್ನು ಹೇಳ್ತಾರೆ. ಹಾಗೇನೆ ಸರ್ವಮೇಧ ಅಂದ್ರೆ, ಸರ್ವಮೇಧ ಅನ್ನೋ ಶಬ್ದ ಹೇಳುವಂತೆ ಇದ್ದುದೆಲ್ಲವನ್ನು ಕೊಂದು ಯಜ್ಞ ಮಾಡುವುದು ಅಂತ ಅರ್ಥ ಅಲ್ಲ. ಆ ಶಬ್ದಗಳೇ ಬೇರೆ ಬೇರೆ ಅರ್ಥಗಳನ್ನು ಹೇಳ್ತವೆ ಸಂದರ್ಭಕ್ಕೆ ಅನುಸಾರವಾಗಿ. ರಾಮ ಅಶ್ವಮೇಧ ಯಾಗವನ್ನು ಮಾಡಿದ. ಹಿಂದಿನವರು ಭರತ ಚಕ್ರವರ್ತಿ ಮೊದಲಾದವರು ಅಶ್ವಮೇಧ ಯಾಗ ಮಾಡಿದರು. ಹಾಗೆ ನೀನು ಕೂಡ ಮಾಡು, ಎಲ್ಲಾ ಪಾಪಗಳನ್ನು ಕಳ್ಕೊಳ್ತಿ. ಆಗ ಯುಧಿಷ್ಠಿರ ಹೇಳಿದ, ಆಯ್ತು ಅಶ್ವಮೇಧ ಯಾಗ ಮಾಡಿಯನು. ಈ ಅಶ್ವಮೇಧ ಯಾಗ ಅಂತ ಅನ್ನೋದು ಎಲ್ಲವನ್ನೂ ಪವಿತ್ರಗೊಳಿಸ್ತೀನಿ. ಅಶಂಶಯಂ ವಾಜಿಮೇಧ ಪಾವಯೇತ್ ಪೃಥಿವೀಮಪಿ. ನನ್ನನ್ನು ಮಾತ್ರ ಅಲ್ಲ, ಆ ಯಜ್ಞದ ಸಂಪರ್ಕಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಅದು ಪವಿತ್ರಗೊಳಿಸ್ತದೆ. ನನಗದು ಗೊತ್ತಿದೆ. ಆದರೆ ಈಗ ನಮ್ಮಲ್ಲಿ ಯಾರ ಬಳಿಯೂ ಕೂಡ ಐಶ್ವರ್ಯ ಅನ್ನುವುದೇ ಇಲ್ಲದಂತಾಗಿದೆ. ಐಶ್ವರ್ಯ ಇಲ್ಲದ ಕಾರಣಕ್ಕಾಗಿ ಐಶ್ವರ್ಯ ಕೊಡಿ ಅಂತ ನಾನು ಕೇಳುವುದು ಯಾರನ್ನ? ಇನ್ನೊಬ್ಬರನ್ನ ಐಶ್ವರ್ಯದ ಕಾರಣಕ್ಕಾಗಿ ಹಿಂಸಿಸುವುದು, ಶೋಷಿಸುವುದು ನನಗೆ ಬೇಡ ಆಗಿದೆ. ಅದಕ್ಕಾಗಿ ನನಗೆ ಬೇಕಾದಂತಹ ಒಂದು ಸಮಾಧಾನ ಹೇಳಬೇಕು. ನೀವು ಧನ ಎಲ್ಲಿ ಸಂಗ್ರಹ ಮಾಡಬೇಕು? ಧನದ ಸಂಪತ್ತಿನ ಮೋಹದಿಂದಲೇ ಇಡೀ ಭೂಮಿಯನ್ನು ಶೋಷಿಸಿಬಿಟ್ಟ ಈ ದುರ್ಯೋಧನ. ಹಾಗಾಗಿ ನಮ್ಮ ಖಜಾನೆ ಈಗ ಬರಿದಾಗಿ ಹೋಗಿದೆ. ಹೇಗೆ ಯಜ್ಞ ಮಾಡಬೇಕು? ಆಗ ವ್ಯಾಸರು ಈ ಮುಂದಿನಂತೆ ಸ್ವಲ್ಪ ಆಲೋಚನೆ ಮಾಡಿದ್ರಂತೆ. ಸ್ವಲ್ಪ ಆಲೋಚನೆ ಮಾಡಿ ಈ ಮುಂದಿನಂತೆ
ಅವನಿಗೆ ಉತ್ತರ ಹೇಳಿದರು. ಖಜಾನೆ, ಸಂಪತ್ತು ಇದರ ದೃಷ್ಟಿಯಿಂದ ನೀನು ವಿಚಾರ ಮಾಡಬೇಕಾದ್ದಿಲ್ಲ. ಮಹಾರಾಜ ಮರುತ್ ಹಿಂದೆ ಯಜ್ಞ ಮಾಡಿದ್ದ. ಆಗ ಅವನೇನು ದಕ್ಷಿಣೆ, ದಾನ ಇತ್ಯಾದಿ ರೂಪದಲ್ಲಿ ಕೊಟ್ಟಿದ್ದ. ಆ ಸಂಪತ್ತು ಇನ್ನೂ ಹಿಮಾಲಯದಲ್ಲಿದೆ. ಅದನ್ನು ತೆಗೆದುಕೊಂಡು ಬಂದರೆ ಅಶ್ವಮೇಧ ಯಾಗಕ್ಕೆ ಅದು ಬೇಕಾದಷ್ಟು ಆದೀತು. ಆಗ ಯುಧಿಷ್ಠಿರ ಆ ಮರುತ್ತನ ಕಥೆ ಹೇಳಿ ನನಗೆ, ಅಷ್ಟು ದೊಡ್ಡ ಪ್ರಮಾಣದ ಸಂಪತ್ತು ಹೇಗೆ ಅಲ್ಲಿ ಸಂಗ್ರಹೀತ ಆಯಿತು ಅನ್ನೋದನ್ನು ಹೇಳ್ರಿ ಅಂತ ಯುಧಿಷ್ಠಿರ ಕೇಳಿದ. ಆಗ ವ್ಯಾಸರು ಆ ಮರುತ್ತನ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಕೃತಯುಗದಲ್ಲಿ ಮನು ಅಂತ ಒಬ್ಬ ರಾಜ ಇದ್ದ. ಅವನ ಮಗ ಪ್ರಸಂಧಿ ಅನ್ನುವ ಹೆಸರಿನವನೊಬ್ಬ ಇದ್ದ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಆ ಮನುವಿನ ಮಗ ಪ್ರಜಾತಿ ಅಂತಿದೆ. ಉತ್ತರ ಭಾರತದ ಪಾಠದಲ್ಲಿ ಕಡೆ ಪ್ರಸಂಧಿ ಅಂತ ಕೇಳಿ ಬರ್ತದೆ. ಅವನಿಗೆ ಕ್ಷುಪ ಅನ್ನುವ ಹೆಸರಿನ ಮಗ. ಅವನ ಬಳಿಕ ಬಂದವನು ಇಕ್ಷ್ವಾಕು ಅಂತ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳಿದ್ರು. ಅದರಲ್ಲಿ ಹಿರಿಯನಾದವನು ವಿಂಶ ಎಂಬ ಹೆಸರಿನವನು, ಮಹಾಧನುರ್ಧರನಾಗಿದ್ದ. ಆ ವಿಂಶನಿಗೆ ವಿವಿಂಶ ಅಂತ ಒಬ್ಬ ಮಗ ಹುಟ್ಟಿದ. ಅವನಿಂದ ಮುಂದೆ 15 ಜನ ಮಕ್ಕಳು ಹುಟ್ಟಿದ್ರು. ಅವರು ಮಹಾಪರಾಕ್ರಮಿಗಳಾಗಿದ್ರು. ಅವರಲ್ಲಿ ಹಿರಿಯನಾದವನು ಒಬ್ಬ ಇದ್ದ, ಖನಿನೇತ್ರ ಅಂತ ಅವನ ಹೆಸರು. ಅವನು ತನ್ನ ಎಲ್ಲಾ ಸಹೋದರರನ್ನು ಕೂಡ ಪೀಡಿಸ್ತಾ ಇದ್ದ. ಮತ್ತೆ ಪರಾಕ್ರಮಿಯಾಗಿದ್ದು ಕೂಡ ಶತ್ರುಗಳನ್ನೆಲ್ಲ ಮೆಟ್ಟಿ ನಿಂತಿದ್ದ. ಆದರೆ ತನ್ನ ರಾಜ್ಯವನ್ನು ಸರಿಯಾಗಿ ರಕ್ಷಿಸಲಿಕ್ಕೆ ಅವನ ಪರಾಕ್ರಮ, ಅವನ ಶೌರ್ಯ ಯಾವುದೂ ಕೂಡ ಉಪಯುಕ್ತ ಆಗಲಿಲ್ಲ. ಆದ್ದರಿಂದ ಪ್ರಜೆಗಳು ಖನಿನೇತ್ರನನ್ನು ಓಡಿಸಿಬಿಟ್ರು. ಮುಂದೆ ಅವನ ಮಗ ಸುವರ್ಚಸ್ ಅನ್ನುವ ಹೆಸರಿನವನು, ಅವನನ್ನ ಸಿಂಹಾಸನದಲ್ಲಿ ಕೂಡಿಸಿದರು. ಆ ಸುವರ್ಚಸ್ ಜ್ಞಾನಿಗಳನ್ನು ಗೌರವಿಸ್ತಾ ಇದ್ದ, ಸತ್ಯನಿಷ್ಠನಾಗಿದ್ದ. ಪ್ರಜೆಗಳು ಕೂಡ ಅವನನ್ನ ಗೌರವಿಸಿದ್ರು, ಪ್ರೀತಿಸಿದರು. ಆದರೆ ಯಾವತ್ತೂ ದಾನ, ಧರ್ಮ ಇತ್ಯಾದಿಗಳಲ್ಲಿ ತೊಡಗಿರ್ತಿದ್ದ ಅವನು. ಆದ್ರಿಂದ ಅವನ ಸಂಪತ್ತು ಕೂಡ ಒಂದು ಬಾರಿ ಬರಿದಾಗಿ ಹೋಯಿತು. ಈ ಒಂದು ಸಂಧಿಯನ್ನು ಕಾಯ್ತಾ ಇದ್ರು ಸಾಮಂತರು. ಅವರು ಇವನ ದೌರ್ಬಲ್ಯವನ್ನು ಗಮನಿಸಿ ಇವನ ಮೇಲೆ ದಂಡೆತ್ತಿ ಬಂದರು. ಇವನು ಸೋತು ಹೋದ. ಮತ್ತೆ ಅವನ ಪ್ರಜೆಗಳು ಕೂಡ ಕಷ್ಟಕ್ಕೊಳಗಾದರು. ಆದರೆ ಅವನು ಸುವರ್ಚಸ್ ಮಹಾಧರ್ಮಪರಾಯಣನಾಗಿದ್ದ. ಆದ್ರಿಂದ ಅವನನ್ನ ಕೊಲ್ಲಿಕ್ಕಾಗಲಿಲ್ಲ ಇವರಿಗೆ, ಶತ್ರುಗಳಿಗೆ. ಆ ಸಂದರ್ಭದಲ್ಲಿ ಆ ಸುವರ್ಚಸ್ ರಾಜ ಆ ಶತ್ರುಗಳನ್ನು ಓಡಿಸಲಿಕ್ಕಾಗಿ ಒಂದು ಉಪಾಯ ಮಾಡಿದ್ನಂತೆ. ತತಃ ಪ್ರದಧ್ನೌ ಸಕರಂ ಪ್ರಾದುರಾಸೀತ್ ತಥೋ ಬಲಂ. ತನ್ನ ಕೈಯನ್ನ ಒಂದು ವಾದ್ಯದ ರೀತಿಯಲ್ಲಿ ಅವನು ಊದಿದ. ದೊಡ್ಡ ಸೈನ್ಯನೇ ಪ್ರಕಟ ಆಯಿತು. ಅಲ್ಲಿ ವ್ಯಕ್ತವಾದಂತಹ ಸೈನ್ಯ ಆ ಶತ್ರುಗಳನ್ನೆಲ್ಲ ಓಡಿಸಿತು. ಹೀಗೆ ಕರ ಅಂದ್ರೆ ಕೈ, ಆ ಕೈಯಿಂದಲೇ ಧಮನ ಅಂದ್ರೆ ಶಂಖ ಊದಿದ್ರಿಂದ, ಶಂಖದಂತೆ, ಶಂಖ ಅಂತ ಶಬ್ದ ಅಲ್ಲೇನು ಮೂಲದಲ್ಲೇನು ಕಾಣಿಸೋದಿಲ್ಲ. ಕರದಿಂದ ಶಬ್ದ ಮಾಡಿದ ಅಂತ ಇಷ್ಟು ಮಾತ್ರ ಇದೆ. ಹೀಗೆ ಕರದಿಂದ ಶಬ್ದ ಮಾಡಿದ್ರಿಂದ, ಧಮನ ಮಾಡಿದ್ರಿಂದ ಅವನಿಗೆ ಕರಂಧಮ ಅಂತ ಹೆಸರಾಯಿತು. ಅವನಿಗೆ ಕಾರಂಧಮ ಅಥವಾ ಅವೀಕ್ಷಿತ ಅನ್ನುವ ಹೆಸರಿನ ಒಬ್ಬ ಮಗ ಹುಟ್ಟಿದ. ಇಂದ್ರನಂತೆ ಮಹಾಪರಾಕ್ರಮಿಯಾಗಿದ್ದ ಅವನು. ಬೃಹಸ್ಪತಿಯಂತೆ ಬುದ್ಧಿವಂತನೂ ಆಗಿದ್ದ. ಈ ಕಾರಂಧಮ 100 ಅಶ್ವಮೇಧ ಯಾಗಗಳನ್ನು ಮಾಡಿದ. ಅದನ್ನೆಲ್ಲ ಅಂಗಿರಸ ಮುನಿಯೇ ಮಾಡಿಸಿದರು ಅಂತ ಕೇಳಿ ಬರ್ತದೆ. ಈ ಕಾರಂಧಮ ಅಥವಾ ಅವೀಕ್ಷಿತನ ಮಗನೇ ಮರುತ್ತ. ಅವನಿಗೆ 10,000 ಆನೆಗಳ ಬಲ ಇತ್ತು. ತಂದೆಯನ್ನು ಮೀರಿಸಿದಂತಹ ಮಹಾಪರಾಕ್ರಮಿ ಅವನಾಗಿದ್ದ. ಯಜ್ಞ ಮಾಡುವಾಗ ಬಂಗಾರದ ಪಾತ್ರೆಗಳನ್ನೇ ತಯಾರು ಮಾಡಿಸಿದ್ದ.
ಯಜ್ಞ ಮಾಡುವುದಕ್ಕಾಗಿ ಮೇರು ಪರ್ವತದ ಹತ್ರ ಹೋದ. ಅಲ್ಲೇ ಒಂದು ಸುವರ್ಣ ಪರ್ವತದ ಇದೆ. ಅಲ್ಲಿ ಯಜ್ಞಶಾಲೆಯನ್ನು ನಿರ್ಮಿಸಿದ. ಯಜ್ಞ ಕರ್ಮವನ್ನು ಕೂಡ ಅಲ್ಲೇ ಪ್ರಾರಂಭ ಮಾಡಿದ. ಆ ಪ್ರಸಂಗದಲ್ಲಿ ಅಲ್ಲಿರುವ ಅಕ್ಕಸಾಲಿಗರು ಮೊದಲಾದವರು ಅಸಂಖ್ಯ ಪ್ರಮಾಣದಲ್ಲಿ ಆ ಬಂಗಾರದಿಂದ ಆಭರಣಗಳನ್ನ ಮತ್ತೆ ಪಾತ್ರೆಗಳನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಿದರು. ಅದಾದ ಬಳಿಕ ತನ್ನೆಲ್ಲ ಸಾಮಂತರ ಜೊತೆಗೆ ಆಪ್ತೇಷ್ಟರ ಜೊತೆಗೆ ಸೇರಿ ಯಜ್ಞ ಮಾಡಿದ. ಅಷ್ಟು ದೊಡ್ಡ ಪ್ರಮಾಣದ ಸಂಪತ್ತು ಆ ಮರುತ್ತನಿಗೆ ಸಿಕ್ಕಿತ್ತಲ್ಲ. ಆಗ ಈ ಯುಧಿಷ್ಠಿರ ಇದನ್ನು ಕೇಳಿದ, ಅಷ್ಟು ದೊಡ್ಡ ಪ್ರಮಾಣದ ಬಂಗಾರ ಅವನಿಗೆ ಸಿಕ್ಕಿತ್ತು ಹೇಗೆ? ಆ ಸಂಪತ್ತಿನ ಪ್ರಾಪ್ತಿ ಅದರ ಹಿನ್ನೆಲೆಯನ್ನು ಹೇಳಬೇಕು, ಅಲ್ಲಿ ಏನಾದರೂ ರಹಸ್ಯ ಇದ್ದಿರಬೇಕು, ಅದನ್ನು ನೀವು ನನಗೆ ವರ್ಣನೆ ಮಾಡಿರಿ ಅಂತ ಯುಧಿಷ್ಠಿರ ವ್ಯಾಸರನ್ನು ಕೇಳಿದ. ಅದಕ್ಕೆ ವ್ಯಾಸರು ಹೇಳಿದರು, ದಕ್ಷ ಪ್ರಜಾಪತಿಗೆ ಮಕ್ಕಳು ಈ ದೇವತೆಗಳು ಮತ್ತು ದೈತ್ಯರೆಲ್ಲರೂ ಕೂಡ. ಯಾವತ್ತೂ ಅವ್ರ ನಡುವೆ ಸ್ಪರ್ಧೆ ಇತ್ತು. ಅದರಂತೆ ಆ ದೇವತೆಗಳು ಮತ್ತು ದೈತ್ಯರ ನಡುವೆ ಸ್ಪರ್ಧೆ ಇದ್ದಂತೆ ಅಂಗಿರಸ್ ಅನ್ನುವ ಪ್ರಜಾಪತಿ, ಅವನು ಒಬ್ಬ ನವ ಪ್ರಜಾಪತಿಗಳಲ್ಲಿ ಒಬ್ಬ. ಅವನಿಗಿಬ್ಬರು ಮಕ್ಕಳು, ಬೃಹಸ್ಪತಿ ಮತ್ತೊಬ್ಬ ಸಂವರ್ತ ಅಂತ. ಯಾವತ್ತೂ ಕೂಡ ಪರಸ್ಪರ ಸ್ಪರ್ಧೆನೆ ಮಾಡ್ತಾ ಇದ್ರು ಈ ಬೃಹಸ್ಪತಿ ಮತ್ತು ಸಂವರ್ತ ಇಬ್ರು ಕೂಡ. ಬೃಹಸ್ಪತಿ ಆ ಸಂವರ್ತನನ್ನ ಪೀಡಿಸ್ತಾ ಇದ್ದಂತೆ. ಆ ಅಣ್ಣನ ದುರ್ವರ್ತನೆಯಿಂದ ಬೇಸತ್ತು ತನ್ನ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿ ಅವನು ದಿಗ್ವಾಸಾಹ ದಿಗಂಬರನಾಗಿ ಕಾಡಿಗೆ ಹೊರಟೋಗ್ಬಿಟ್ಟಂತೆ ಆ ಸಂವರ್ತ. ಮತ್ತೆ ಈ ಬೃಹಸ್ಪತಿ ದೇವರಾಜನಾದಂತಹ ಇಂದ್ರನ ಪುರೋಹಿತನಾದ. ಈ ಬೃಹಸ್ಪತಿ ಮತ್ತು ಸಂವರ್ತ ಇವರಿಬ್ಬರು ತಂದೆಯಾದಂತಹ ಅಂಗಿರಸ್ ಈ ಕರಂಧಮ ಅನ್ನುವ ರಾಜನಿಗೆ, ನಾವೀಗೇನು ಯಾವ ಮರುತ್ತನ ಬಗ್ಗೆ ನೋಡ್ತಾ ಇದ್ದೇವಲ್ಲ, ಆ ಮರುತ್ತನ ತಂದೆಗೆ ಮರುತ್ತನ ತಂದೆ ಕಾರಂಧಮ, ಕಾರಂಧಮನ ತಂದೆ ಕರಂಧಮ. ಈ ಕರಂಧಮ ರಾಜನಿಗೆ ಅಂಗಿರಸರೇ ಪುರೋಹಿತರಾಗಿದ್ರು. ಆ ಅಂಗಿರಸರ ಶಕ್ತಿಗನುಸಾರವಾಗಿ ಮಹಾಪರಾಕ್ರಮಿಯಾಗಿದ್ದ ಅವನು ಆ ಕರಂಧಮ. ಆ ಕರಂಧಮ ಯಾವತ್ತೂ ಏನಾದರೂ ಸಂಪತ್ತನ್ನ ಮತ್ತೆ ಸೈನಿಕರನ್ನ ಯಾವುದನ್ನೇ ಅಪೇಕ್ಷೆ ಪಟ್ಟರೂ ಕೂಡ ಅದೆಲ್ಲ ಅವನ ಸಂಕಲ್ಪ ಮಾತ್ರದಿಂದ, ಅವನ ಮುಖದಿಂದ ಹೊರಡುವಂತಹ ಗಾಳಿಯಿಂದ ಅದು ಬರ್ತಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಧ್ಯಾನಾದೇವ ಅಭವನ್ ರಾಜನ್ ಮುಖವಾತೇನ ಸರ್ವಶಃ. ನಾವು ಹಿಂದೆ ನೋಡಿದ್ದೇವೆ, ಅವನ ಮುಖದಿಂದ ಒಂದು ಶಬ್ದ ಅಥವಾ ಗಾಳಿ ಹೊರಗೆ ಬರುವಂತೆ ಕಂಡು ಕೂಡಲೇ ಅದರಿಂದ ಅವನಿಗೆ ಅಪೇಕ್ಷಿತವಾದ್ದೆಲ್ಲವೂ ಹೊರಗೆ ಬರ್ತಿತ್ತು. ಸೈನಿಕರು ಹೊರಗೆ ಬರ್ತಿದ್ರು. ಆ ಸೈನಿಕರೆಲ್ಲ ಬಂದು ಆ ಶತ್ರುಗಳನ್ನು ಹೊಡೆದಟ್ಟಿದ್ರು. ಆದ್ರಿಂದ ಅವನಿಗೆ ಕರಂಧಮ ಅನ್ನೋ ಹೆಸರು ಬಂದಿತ್ತು. ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಮುಂದೆ ಆ ಕರಂಧಮ ಸಶರೀರನಾಗಿ ಸ್ವರ್ಗಕ್ಕೆ ಹೋದಂತೆ. ಅವನ ಮಗ ಅಭಿಕ್ಷಿತ, ಅದನ್ನು ಈಗ ನೋಡಿದ್ದೇವೆ, ಪ್ರಜೆಗಳಿಗೆ ತಂದೆಯಂತೆ ಇದ್ದ. ಅವನ ಮಗನೇ ಈ ಮರುತ್ತ. ಈ ಮರುತ್ತ ಇಂದ್ರನಂತೆ ತಾನು ಮಹಾಪರಾಕ್ರಮಿಯಾಗಬೇಕು, ಯಜ್ಞಗಳನ್ನು ಮಾಡಬೇಕು ಅಂತ ಸ್ಪರ್ಧೆ ಮಾಡ್ತಾ ಇದ್ದ. ಇಂದ್ರ ಈ ಮರುತ್ತನನ್ನು ಹಿಮ್ಮೆಟ್ಟಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಂದ್ರನಿಗೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಮರುತ್ತನ ಶಕ್ತಿ, ಪ್ರಭಾವ, ಅವನ ಪಾವಿತ್ರ್ಯ ಅಷ್ಟಿತ್ತು. ಮರುತ್ತನನ್ನು ಮೀರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಒಂದು ಬಾರಿ ಈ ಬೃಹಸ್ಪತಿಯನ್ನ ತನ್ನ ಅರಮನೆಗೆ ಕರೆಸಿ ಇಂದ್ರ ಹೇಳಿದಂತೆ, ನೀವು ನಮಗೆ ದೇವತೆಗಳಿಗೆ ಗುರುಗಳಾಗಿದ್ದೀರಿ, ಅದರಂತೆ ಆ ಮರುತ್ತನಿಗೂ ಕೂಡ ನೀವು ಗುರುಗಳಾಗಿದ್ದೀರಿ, ಪೌರೋಹಿತ್ಯ ಕರ್ಮವನ್ನು ಮಾಡಿಸ್ತಾ ಇದ್ದೀರಿ. ಯಾಕೆಂದ್ರೆ ಮರುತ್ತನ ಪೂರ್ವಜರಿಗೆ ನಿಮ್ಮ ತಂದೆ ಅಂಗಿರಸರು ಪುರೋಹಿತರಾಗಿದ್ರು. ಆ ಪೌರೋಹಿತ್ಯದ ಸಂಬಂಧ ಈಗೂ ಕೂಡ ಆ ಮರುತ್ತನ ವಂಶದಲ್ಲಿ, ಮರುತ್ತನ ಕಾಲದಲ್ಲೂ ಕೂಡ ಮುಂದುವರೆದಿದೆ. ನಾನು 3 ಲೋಕದ ದೇವರಾಜ, ಇವನು ಭೂಮಿಗೆ ಮಾತ್ರ ರಾಜ. ದೇವರಾಜನ ಪುರೋಹಿತರಾದ ನೀವು ಆ ಮರುತ್ತನಿಗೆ ಯಜ್ಞ ಮಾಡಿಸುವುದು ಸರಿಯಲ್ಲ.
ಆದ್ರಿಂದ ನೀವು ನನ್ನನ್ನಾದ್ರೂ ಪರಿಗ್ರಹಿಸಿರಿ ಅಥವಾ ಮರುತ್ತನನ್ನಾದ್ರೂ ಸ್ವೀಕಾರ ಮಾಡಿರಿ. ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದು ನಿಮಗೆ ಸಂಬಂಧಪಟ್ಟದ್ದು ಅಂತ ಇಂದ್ರ ಹೇಳಿದಾಗ ಬೃಹಸ್ಪತಿ ಸ್ವಲ್ಪ ಆಲೋಚನೆ ಮಾಡಿ ಇಂದ್ರನಿಗೆ ಹೇಳಿದರು, ಅನೇಕ ದೈತ್ಯರನ್ನು ನೀನು ಕೊಂದವನು, ಮೂರ್ಲೋಕದ ಅಧಿಪತಿ, ಭೂಲೋಕ ಸ್ವರ್ಗಲೋಕಗಳ ಭರಣ ಪೋಷಣದ ಜವಾಬ್ದಾರಿಯೂ ನಿನ್ನದಿದೆ. ನಿನ್ನ ಪೌರೋಹಿತ್ಯ ಮಾಡಿಸುವಂತಹ ನಾನು ಇನ್ನ ಆ ಮನುಷ್ಯನಾದಂತಹ ಮರುತ್ತನಿಗೆ ಯಾಕೆ ಪೌರೋಹಿತ್ಯ ಮಾಡಿಸಬೇಕು? ಮರುತ್ತ ಮಾತ್ರ ಅಲ್ಲ, ನಾಹಂ ಮರ್ತ್ಯಸ್ಯ ಕಸ್ಯಚಿತ್, ಯಾವ ಮನುಷ್ಯನಿಗೂ ಇನ್ನು ಮುಂದೆ ಪೌರೋಹಿತ್ಯ ಮಾಡಿಸೋದಿಲ್ಲ. ನನ್ನ ಮಾತು ಸುಳ್ಳಾಗೋದಿಲ್ಲ. ಬೆಂಕಿ ತಣ್ಣಗಾಗಬಹುದು, ಭೂಮಿ ತಲೆ ಕೆಳಗಾಗಬಹುದು, ಪರಿವರ್ತೇತ ಮೇದಿನಿ, ಸೂರ್ಯ ತನ್ನ ಬೆಳಗುವ ಗುಣವನ್ನು ಬಿಟ್ಟುಕೊಡಬಹುದು, ಆದರೆ ನನ್ನ ಪ್ರತಿಜ್ಞೆ ಮಾತ್ರ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತ ಹೀಗೆ ಬೃಹಸ್ಪತಿಗಳು ಪ್ರತಿಜ್ಞೆ ಮಾಡಿದರು. ಆ ಪ್ರತಿಜ್ಞೆ ಮಾಡಿದ್ದನ್ನು ಕೇಳಿ ಇಂದ್ರನಿಗೆ ಬಹಳ ಸಂತೋಷ ಆಯಿತು, ನಿಶ್ಚಿಂತನೂ ಆದ. ಅವನು ಬೃಹಸ್ಪತಿಯನ್ನು ಬೀಳ್ಕೊಟ್ಟು ತನ್ನ ಅರಮನೆಗೆ ಹೊರಟು ಹೋದ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ನಾವು ನೋಡ್ತಾ ಇರುವಂತಹ ಈ ಎಲ್ಲಾ ಪಾಠಗಳಲ್ಲೂ ಕೂಡ 5 ಅಧ್ಯಾಯಗಳು ಸಮಾಪ್ತವಾಗಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.